ಒನ್ಸಿಗೇನ್ ಇವತ್ತು 72ನೇ ಸ್ವಾತಂತ್ರ್ಯ ಸಂಭ್ರಮ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯರಿಗೆ ಭಾಳ ಅತ್ಯದ್ಭುತವಾದಂಥ ಒಂದು ದಿನ ಇದು. ಯಾವುದೇ ಜಾತಿ ಮತ ಭೇದವಿಲ್ಲದೆ ತಾಯಿ ಭಾರತಿಯನ್ನು ನೆನೆಯುವ, ಭಾರತಕ್ಕಾಗಿ ಹೋರಾಟ ಮಾಡಿದಂತಹ, ಈಗಲೂ ಕೂಡ ಈ ತಾಯಿಯ ರಕ್ಷಣೆಗಾಗಿ ಗಡಿಯಲ್ಲಿ ದೇಶದ ಒಳಗೆ ಹೊರಗೆ ಹೋರಾಟ ಮಾಡ್ತಾ ಇರುವಂಥ ಆ ಮೂಲಕ ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹನೀಯರು, ಅವರನ್ನು ನಾವು ಯಾವ ರೀತಿ ನೆನಪಿಸ್ಕೋತೀವಿ ಅಂತಂದರೆ ಅವರೆಲ್ಲರ ಉದ್ದೇಶ ಒಂದೇ ಆಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಯಾವ್ಯಾವ ವಿಚಾರಗಳನ್ನು ಮತ್ತೊಬ್ಬರ ಬಗ್ಗೆ ಅವರಿಗೆ ಇರಲಿಲ್ಲ ಅದರ ಬಗ್ಗೆನೇ ನಾವು ಹೆಚ್ಚು ಫೋಕಸ್ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವರು ಆಯ್ದುಕೊಂಡಂತಹ ಮಾರ್ಗಗಳು ಬೇರೆ ಇದ್ದಿರ್ಬೋದು, ಆದರೆ ಅವರ ಗುರಿ ಮಾತ್ರ ಒಂದೇ ಆಗಿತ್ತು. ಅದು ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಅವರಿರ್ಬೋದು, ಇನ್ನಿತರ ಅನೇಕ ಮಹಾನ್ ನಾಯಕರು. ಅನೇಕರ ಬಲಿದಾನವಾಗಿದೆ, ಅನೇಕರು ಶಾಂತಿ ಸಂಧಾನದ ಮೂಲಕ ಮಾಡಿದ್ದಾರೆ, ಅನೇಕರು ಸತ್ಯಾಗ್ರಹ ಉಪವಾಸದ ಮೂಲಕ ಮಾಡಿದ್ದಾರೆ, ಅನೇಕರು ರಕ್ತ ಹರಿಸಿದ್ದಾರೆ, ಅನೇಕರು ಯಾರಿಗೂ ಗೊತ್ತಿಲ್ಲದ ಹಾಗೆ ದೇಶಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಅನಿಸೋದು ಸರ್, ನೀವೆಲ್ಲ ಈ ದೇಶದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು. ಕೆಲವು ದೇಶಗಳಲ್ಲೆಲ್ಲ, ಇಸ್ರೇಲ್ನಂಥ ದೇಶಗಳಲ್ಲಿ ಪುರುಷರಾದವರು 3 ವರ್ಷ ಸೇನೆಗೆ ಕೆಲಸ ಮಾಡಲೇಬೇಕು, ಮಹಿಳೆಯರು 2 ವರ್ಷ ಮಾಡಬೇಕು ಅಂತೇಳಿ. ನಾನು ಮೊನ್ನೆ ಕೂಡ ಯಾರ ಜೊತೆ ಮಾತಾಡ್ತಾ ಇದ್ದೆ, ಅದಕ್ಕೆ ಅವರಂದರು ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಂದರೆ ಶೆಟ್ರೆ 140 ಕೋಟಿ ಇದ್ದಾರೆ, ನಮಗೆ 2 ತಿಂಗಳು ಸಿಗೋದಿಲ್ಲ ಒಂದು ವೇಳೆ ಅಂಥ ಅವಕಾಶಗಳಿದ್ರೆ. ಅಂಥ ಸಂಪದ್ಭರಿತ ರಾಷ್ಟ್ರ ನಮ್ಮದು. ಕೆಲವು ಕಡೆ ಹ್ಯೂಮನ್ ರಿಸೋರ್ಸೇ ಎಲ್ಲೂ ಇರೋದಿಲ್ಲ. ನಮ್ಮಲ್ಲಿ ವಿಪುಲವಾಗಿದೆ. ಒಂದು 30 ರಾಷ್ಟ್ರಗಳೆಲ್ಲ ಸೇರಿದರೆ ನಾವು ಒಂದು ರಾಷ್ಟ್ರ ಅನ್ನುವಂಥ ಶಕ್ತಿ ಇದೆ ಅಂತೇಳಿ. ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡೋದು, ಈ ದೇಶಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣತ್ಯಾಗ ಮಾಡಿದ್ರಲ್ವ, ಅಂದರೆ ನಾವು ಅದನ್ನು ಸಿದ್ಧಾಂತದ ರೀತಿಯಲ್ಲಿ ನೋಡ್ತೀವಿ, ಗಾಂಧಿವಾದ ಇನ್ನು ಅಂದರೆ ಆ ಥರ ನಾವು ಹೆಂಗೆ ನೋಡ್ಬೇಕು ಅದನ್ನು ಅಂತೇಳಿ. ಹಾಗೆ ಇವತ್ತು 78ನೇ ಸ್ವಾತಂತ್ರ್ಯ ದಿವಸ ಸಮಾರಂಭದಲ್ಲಿ ನಿಮ್ಮ ಸುದ್ದಿವಾಹಿನಿ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ, ಅಭಿನಂದನೆಗಳು. ಬಹಳ ದೊಡ್ಡ ದಿವಸ ಇವತ್ತು. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಸುದ್ದಿವಾಹಿನಿಯಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಕೇಳ್ದಂಗೆ ಬೇಕಾದಷ್ಟು ಜನ ನಮ್ಮ ದೇಶಕ್ಕೋಸ್ಕರ ಅವರು ಪ್ರಾಣತ್ಯಾಗ ಮಾಡಿದ್ರು. ಅವರು ಸಿದ್ಧಾಂತದ, ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಸಿದ್ಧಾಂತ ಇತ್ತು. ಅವ್ರನ್ನ ಯಾವ ಥರ ನೋಡಬೇಕು ಅಂತ ಕೇಳಿದ್ರೆ ಅವ್ರಿಗೆಲ್ಲ ಯಾವ ಥರ ಬೇಕಾಗಿರಲಿ ಸಿದ್ಧಾಂತ. ಅವರಷ್ಟೇ ಅಲ್ಲ, ಅದಾದ್ಮೇಲೆ ಬೇಕಾದಷ್ಟು ಜನ ಇವತ್ತಿಗೂ ಪ್ರಾಣತ್ಯಾಗ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯ ಉಳಿಸ್ತಾ ಇದ್ದಾರೆ. ನಿನ್ನೆ ಇದೇ ಮಾತು ಬಂದಿತ್ತು, ನಾವು ನಮ್ಮ ದೇಶ ನಿಜವಾಗ್ಲೂ ಫ್ರೀಡಮ್ ಸಿಕ್ಕಿದೆ ನಮಗೆ. ಆ ಫ್ರೀಡಮ್ ಪರ್ಮನೆಂಟಾ ಅಥವಾ ಅದರ ಫ್ರೀಡಮ್ ಕಾಪಾಡ್ಕೊಳ್ಳೋದ್ರಲ್ಲಿ ಸಂಘರ್ಷಣೆ ಇದೆಯಾ, ಕಂಟಿನ್ಯೂಸ್ ಆಗಿ ಅಂತ ನಿನ್ನೆ ಮಾತು ಬಂತು. ಎಲ್ಲರೂ ನಾವೆಲ್ಲ ಒಪ್ಕೊಂಡ್ವಿ, ಹೌದು ಇದು ಪರ್ಮನೆಂಟ್ ಅಲ್ಲ, ಅದು ಆ ಸಂಘರ್ಷ ಮಾಡಲೇಬೇಕು, ಇದನ್ನು ಉಳಿಸ್ಕೋಬೇಕಾದ್ರೆ ನಾವು ಅಂತ. ಅದಕ್ಕೆ ಇವರೆಲ್ಲ ಪ್ರಾಣತ್ಯಾಗ ಮಾಡಿದಾರಲ್ಲ. ನಿನ್ನೆ ಕ್ಯಾಪ್ಟನ್ ದೀಪಕ್ ಸಿಂಗ್ ಪಾಪ ಹೋಗ್ಬಿಟ್ರು ಇದರೊಳಗೆ ಡೋಡಾ ಡಿಸ್ಟ್ರಿಕ್ಟಲ್ಲಿ. ಇವರೆಲ್ಲ ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥ ಮಹಾ ಮೇಧಾವಿಗಳು. ಆ ಚಿಕ್ಕ ಹುಡುಗ ಅವ್ರದ್ದೆಲ್ಲ ಒಂದೇ ಒಂದು ಬಾಟಮ್ ಲೈನು, ಜಯಪ್ರಕಾಶ್ ಅವ್ರು ಈ ದೇಶಕ್ಕೋಸ್ಕರ ಮಾಡಿದ್ರು. ಅದ್ಭುತವಾದಂಥ ದೇಶಭಕ್ತಿ ಇತ್ತು. ನಮ್ಮ ದೇಶಕ್ಕೆ ಯಾವ ಥರ ತೊಂದರೆ ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲಿ ಯಾರು ಅವರ ಪ್ರಾಣತ್ಯಾಗ ಮಾಡಿದ್ರು. ಅವರು ನಮ್ಮ ದೇಶ ಪೂರ್ತಿ ನಮಗೆ ಸ್ವಾತಂತ್ರ್ಯ ಬರಬೇಕು, ನಾವು ನಮ್ಮ ಜೀವನ ನಾವು ಮಾಡಬೇಕು, ಯಾರ ಕೈ ಕೆಳಗೋ ನಾವು ಗುಲಾಮರಾಗಿರಬಾರ್ದು ಅಂತ ಅವ್ರಿಗೆ ಒಂದೇ ಒಂದು. ಅದಾದಮೇಲೆ ಯಾರು ಪ್ರಾಣತ್ಯಾಗ ಮಾಡಿದ್ರು, ನಮ್ಮ ದೇಶಕ್ಕೆ ಒಂದು ತೊಂದರೆ ಬರಬಾರ್ದು, ನಮ್ಮ ನಾಗರಿಕರು ಸುಖವಾಗಿರಬೇಕು, ಅದಕ್ಕೆ ನಾವು ನಮ್ಮ ಜೀವ ತತ್ತೋದ್ರು ಪರವಾಗಿಲ್ಲ ಅನ್ನುವಂಥ ಬಾಟಮ್ ಲೈನು. ಆ ವಿಷಯ ನಾವು ನೋಡಬೇಕೇ ಹೊರತು ಯಾರಿಗೇನು ಸಿದ್ಧಾಂತ ಇತ್ತು ಇವತ್ತು ದೊಡ್ಡ ಚರ್ಚೆ ಆಗತ್ತೆ. ಅವ್ರು ತಪ್ಪು ಮಾಡಿದ್ರು, ಇವ್ರು ತಪ್ಪು ಮಾಡಿದ್ರು, ಅವ್ರು ಸರಿ ಮಾಡಿದ್ರು, ಇವ್ರು ಸರಿ ಮಾಡಿದ್ರು ಈ ಥರ ನಾವು ಅದನ್ನೇ ಚರ್ಚೆ ಮಾಡ್ತೀವಿ ಬಿಟ್ಟು ನನ್ನ ಕಾಂಟ್ರಿಬ್ಯೂಷನ್ ಏನು ಕೊಡಬೇಕು ಅಂತ ಆಲೋಚನೆ ಮಾಡೋದೇ ಇಲ್ಲ. ನಾವು ಅವರೇ ಫೈನಲ್ ಕಾಂಟ್ರಿಬ್ಯೂಷನ್. ನಾವು ಕೂಡ ಈಗ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಾ ಇದ್ರು, ದೇಶ ಕೆ ಲಿಯೆ ಮರ್ನೆ ಕೆ ಲಿಯೆ ಅವಕಾಶ ನೈ ಮಿಲಾ ಹೈ, ದೇಶ ಕೆ ಲಿಯೆ ಜೀನೆ ಕೆ ಲಿಯೆ ತೋ ಮಿಲಾ ಹೈ ಅಂತೇಳಿ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡೋದಕ್ಕೆ ನಮಗೆ ಅವಕಾಶ ಇರಲಿಲ್ಲ. 48ರ ಮೊದಲೇ ಆಗೋಯ್ತು ಎಲ್ಲವೂ ಕೂಡ. ಈಗೇನಾದರೂ ಆಗಬೇಕಂದ್ರೆ ಸೈನಿಕ ಆಗಬೇಕು, ಸೈನಿಕ ಆಗೋದಕ್ಕೆ ನನಗಿನ್ನೂ ಅವಕಾಶ ಇಲ್ಲ. ಆದರೆ ದೇಶಕ್ಕಾಗಿ ಬದುಕೋದಕ್ಕಾದರೂ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಹಾಗಾದರೂ ತಿಳ್ಕೊಳ್ಳೋಣ ಅಂತೇಳಿ. ನನ್ನ ಇನ್ನೊಂದು ಪ್ರಶ್ನೆ, ನಮ್ಮ ದೇಶಕ್ಕೆ ಹೋಲಿಸಿದರೆ ಬೇರೆ ಎಲ್ಲ ದೇಶಗಳಿಗೆ ಹೋಲಿಸಿದ್ರು ಕೂಡ ನಮ್ಮ ದೇಶದಲ್ಲಿ ಹಲವಾರು ಭಾಷೆ, ಹಲವಾರು ಧರ್ಮ, ಹಲವಾರು ಜಾತಿ, ಹಲವಾರು ಪಂಗಡ,
ಆಮೇಲೆ ನಮ್ಮ ಸೈನ್ಯದಲ್ಲೂ ಕೂಡ ಇರುತ್ತೆ, ಬೆಟಾಲಿಯನ್, ಮರಾಠ ರೆಜಿಮೆಂಟ್, ಅದು ಇದು, ಗುರ್ಖಾ ರೆಜಿಮೆಂಟ್, ಅದು ಇದು ಅಂತೇಳಿ. ನಮ್ಮ ದೇಶಕ್ಕೂ ಉಳಿದ ದೇಶಗಳಿಗೂ ಸೈನ್ಯದಲ್ಲಿರುವಂಥ ಆ ವ್ಯತ್ಯಾಸಗಳೇನಾದರೂ ಕಾಣುತ್ತೆ ನಮ್ಮಲ್ಲಿ? ಆ ಥರ ಬೇಕಾದಷ್ಟು ವ್ಯತ್ಯಾಸಗಳಿದೆ. ನಾವೆಲ್ಲ ಬಹಳ ಕ್ಲೋಸ್ ಆಗಿ ಇದನ್ನು ಅಮೇರಿಕಾ, ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆರ್ಮಿ ನೋಡಿದ್ದೀವಿ, ಫ್ರೆಂಚ್ ಆರ್ಮಿ ನೋಡಿದ್ದೀವಿ, UK ರಾಯಲ್ ಆರ್ಮಿ ನೋಡಿದ್ದೀವಿ. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಇದನ್ನು ನಮಗೆ 1947ನಲ್ಲಿ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತೋ ಆಗ ನಮ್ಮದು 3 ಆರ್ಮಿ, ಏರ್ಫೋರ್ಸ್, ನೇವಿ ರೀಆರ್ಗನೈಸ್ ಮಾಡಿದ್ವಿ ನಾವು. ಅದು ಮೊದಲು ಅದನ್ನು ನಾವು ಪೂರ್ತಿ ಅದರದ್ದು ಏನು ಇದು ತೊಗೊಂಡಿದ್ದು, ಸಾರಾಂಶ ತೊಗೊಂಡಿದ್ದು ಇದರಿಂದ, ಇಂಗ್ಲೆಂಡಿಂದ. ಹೌದು. ಅವರು ಯಾವ ಥರ ಅವರು ಆರ್ಮಿನ ಆರ್ಗನೈಸ್ ಮಾಡಿದ್ರು ಅದೇ ಥರ ನಾವು ಮಾಡಿದ್ವಿ. ಅದೇ ಥರ ರ್ಯಾಂಕ್ ಸ್ಟ್ರಕ್ಚರು, ಅದೇ ಥರ ಸೋಲ್ಜರ್ಸು, ಅದೇ ಥರ ಎಕ್ವಿಪ್ಮೆಂಟು, ಅದೇ ಪಾಲಿಸಿ, ಅದೇ ಡಾಕ್ಟ್ರಿನು. ಆದರೆ ಬಹಳ ಬದಲಾವಣೆ ಆಗ್ತಾ ಬಂತು. ನಮಗನಿಸ್ತು ನಾವು ಅದನ್ನೇ ಇಟ್ಕೊಂಡು ಮುಂದುವರೆಯೋಕ್ಕೆ ಆಗಲ್ಲ. ಇವತ್ತು ಆಗ ನೋಡಿ 1947ಗಿಂತ ಮುಂಚೆ ಸಿಖ್ ಲೈಟ್ ಇನ್ಫೆಂಟ್ರಿ, ಮರಾಠ ಲೈಟ್ ಇನ್ಫೆಂಟ್ರಿ, ಇದು JNK ಲೈಟ್ ಇನ್ಫೆಂಟ್ರಿ, ಬಿಹಾರ್ ರೆಜಿಮೆಂಟೆಲ್ಲ ಇತ್ತು ಆಗ. ಆಮೇಲೆ ನಮ್ಮ ತಂಬಿ ರೆಜಿಮೆಂಟು ಇತ್ತು. ಇದನ್ನು 1932 ಕೆಲವು ರೆಜಿಮೆಂಟ್ಗಳೆಲ್ಲ 100 ವರ್ಷ ಹಳೆಯದು. ಆದರೆ ನಮಗನಿಸ್ತು ಈಗ ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಇದನ್ನು ಮಡ್ರಾಸ್ ರೆಜಿಮೆಂಟ್, ತಂಬಿ ರೆಜಿಮೆಂಟ್ ಅಂತ ಏನು ಕರೀತಾರೆ ಅವ್ರನ್ನ. ಇವತ್ತು ಆ ತಂಬಿ ರೆಜಿಮೆಂಟಲ್ಲಿ ಬರೇ ತಂಬಿಗಳಿಲ್ಲ, ಬೇರೆಯವರು ಇದ್ದಾರೆ, ಬೇರೆ ರಾಜ್ಯಗಳಿಂದ ಬಂದಂಥ ಸೈನಿಕರು ಇದ್ದಾರೆ. ಸೊ ಎಲ್ಲ ಅವ್ರಿಗೆ ಅಲ್ಲಿ ತಂಬಿ ರೆಜಿಮೆಂಟಲ್ಲಿ ಅಥವಾ ಇದರಲ್ಲಿ ಮಡ್ರಾಸ್ ರೆಜಿಮೆಂಟಲ್ಲಿ ಅವ್ರದ್ದು ರೀತಿ ನೀತಿ ಸ್ವಲ್ಪ ಸೌತ್ ಇಂಡಿಯನ್ ಓರಿಯೆಂಟೆಡ್ ಇದ್ದಿರ್ಬೋದು. ಆ ಕಲ್ಚರ್ ಕಲಿಸೋಕ್ಕೆ ಬೇರೆ ಕಡೆಯಿಂದ ಬಂದವ್ರಿಗೆ ಆ ಕಲ್ಚರ್ ಕಲಿಸ್ತಾರೆ. ಜಯಪ್ರಕಾಶ್, ಈ ಮಾತನ್ನು ಇವತ್ತು ನಾನು ಹೇಳಲೇಬೇಕು. ಎಷ್ಟು ಜನ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ನಮ್ಮ ಸೈನಿಕರಿಗೆ ಅವರ ಜೀವನದಲ್ಲಿ ಒಂದೇ ಒಂದು ಧ್ಯೇಯ. ಆ ಧ್ಯೇಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವರು ಪ್ರಾಣತ್ಯಾಗ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಈ ವಿಷಯ ಎಷ್ಟು ಬೇಗನೆ ನಮ್ಮ ದೇಶದ ಅಡ್ಮಿನಿಸ್ಟ್ರೇಟರ್ಸ್ ಅರ್ಥ ಮಾಡ್ಕೋತಾರೆ ಅಷ್ಟು ಒಳ್ಳೆಯದು. ಅಲ್ಲ, ಇದರ ಜೊತೆಗೆ ನಮಗೆ ರಕ್ತಗತವಾಗಿ ಅದು ಬಂದಿದೆಯಾ ಅಂತ ನಾನು ಕೇಳೋದು. ನಾನು ಬ್ರೇಕ್ ಹೋಗೋದಕ್ಕಿಂತ ಮೊದಲು ಪ್ರಶ್ನೆ ಕೇಳ್ತೀನಿ, ಉತ್ತರ ಆಮೇಲೆ ಕೊಡಿ. ನೋಡಿ, ನಮ್ಮಲ್ಲಿ ಅಕ್ಬರ್ನಂತಹ ಚಕ್ರವರ್ತಿ ಇದ್ದಾಗಲೂ ಕೂಡ ಜುನಾಗಢದಲ್ಲಿ ರಾಣಾ ಪ್ರತಾಪ್ ಸಿಂಹ ಅನ್ನೋರಿದ್ದರು. ಸಣ್ಣ ಒಂದು ತಮ್ಮ ದೇಶಕ್ಕಾಗಿ, ಅಂದರೆ ಅವರೇನು ಪ್ರಾಕ್ಟೀಸ್ಡ್, ಈಗ ನಾವು ಹೇಳ್ತೀವಲ್ಲ ಬ್ರಿಟನ್ನಿಂದ ನಮಗೆ ಬಂತು ಈ ಥರ ಸೈನ್ಯಗಳು ಆಗಲೂ ಇತ್ತು. ಇಷ್ಟೊಂದು ದೊಡ್ಡ ಮೊಘಲ್ ಸಾಮ್ರಾಜ್ಯ ಇದ್ದಾಗ ಶಿವಾಜಿ ಅಂತ ಒಬ್ಬರು ಇದ್ದರು. ತಮಿಳುನಾಡು ಆ ಭಾಗದಲ್ಲಿ ಚೋಳ ರಾಜ ಅಂತಿದ್ರು. ಅವರು ಎಲ್ಲ ಕಡೆ ನಮಗೆ ಇತಿಹಾಸದ ಪಾಠಗಳು. ನಾನು ಯಾಕಿದೆ ಈ ಮಾತನ್ನು ಕೇಳಿದೆ ಅಂತಂದರೆ, ಈಗ ಗ್ರೇಟ್ ಬ್ರಿಟನ್ನು ಅಥವಾ ಅಮೇರಿಕಾ ಅಥವಾ ಫ್ರಾನ್ಸು ಅವರ ಹಿಸ್ಟ್ರಿಗಳನ್ನು ನೋಡಿದಾಗ ಅವರಿಗೆ ಇಂಥ ಸಣ್ಣ ಪುಟ್ಟ ನಮ್ಮಲ್ಲಿ ಇಂಥ ವೀರರಿದ್ದರು ಅಂತ ಅವುಗಳಿದೆಯಾ, ಅಥವಾ ಓವರಾಲ್ ಒಬ್ಬನೇ ಚಕ್ರವರ್ತಿ ಆ ಥರ ನಾವು ಕೇಳಿರ್ತೀವಲ್ವ. ಸೊ ನಮಗೆ ಇರುವಂಥ ಈ ದೇಶಭಕ್ತಿಯ ವಿಚಾರಕ್ಕೆ ಬಂದರೆ, ಈಗ ನಾವು ಉಳಿದ ದೇಶಗಳನ್ನು ಕೂಡ ನೋಡ್ತೀವಿ, ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತೊಂದು ಕೇವಲ ಆರ್ಥಿಕವಾಗಿ ಸಬಲೀಕರಣವಾಗಿರೋ ಕಾರಣಕ್ಕಾಗಿ ಅವರು ತುಂಬ ಇಕ್ವಿಪ್ಮೆಂಟ್ಸ್ ಮತ್ತೊಂದು ಅಂತೇಳಿ. ಈಗ ನಮ್ಮಲ್ಲಿ ಹೇಳ್ತಾ ಇದ್ರು 140 ಕೋಟಿ ಜನ ಇದ್ದೀವಿ, ನಮಗೆ ಕರೆಕ್ಟಾಗಿ ಒಲಿಂಪಿಕ್ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಮೊದಲಿಂದಲೇ ಒಂದು 50 ವರ್ಷದಿಂದ ವ್ಯವಸ್ಥೆ ಆಗಿದ್ದರೆ ಇವತ್ತು 100-150 ಗೋಲ್ಡ್ ಹೊಡಿತಾ ಇದ್ವಿ ನಾವು ಅಂತೇಳಿ. ಇನ್ಫ್ರಾಸ್ಟ್ರಕ್ಚರ್ಗಳ ಕೊರತೆ ಇದೆ ಅಂತೇಳಿ. ನಾನು ಯಾಕೆ ಇದನ್ನು ಕೇಳಿದೆ ಅಂತಂದರೆ, ನಮ್ಮ ಸೈನಿಕರಿಗಿದ್ದಂತಹ ದೇಶಭಕ್ತಿ, ಆಮೇಲೆ ನಮಗೆ ಸಿಕ್ಕಂಥ ನೀತಿ ಪಾಠಗಳು ಉಳಿದ ದೇಶಗಳ ಸೈನಿಕರಿಗೆ ಸಿಕ್ಕಿದಂಥದ್ದು ಏನು ಅಂತ ನನಗೆ ದಯವಿಟ್ಟು ಹೇಳಬೇಕು. ಒಂದು ಬ್ರೇಕ್ ಆದ. ವೆಲ್ಕಮ್ ಬ್ಯಾಕ್. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭಾಷಣ ಕೂಡ ಇತ್ತು. ಅಲ್ಲಿ ಪ್ರಸ್ತಾಪ ಆಗಿರೋದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ. 2 ಬಾರಿ ಒತ್ತಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 5 ಗ್ಯಾರಂಟಿಗಳನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ ಭರವಸೆ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ರಾಜ್ಯದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಮಾತೇ ಇಲ್ಲ ಅಂತ 2 ಬಾರಿ. ಕಾರಣ ನಿನ್ನೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. KH ಮುನಿಯಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆಯಿಂದಾಗಿ ಗ್ಯಾರಂಟಿ ಯೋಜನೆಗಳು ನಿಂತು ಬಿಡುತ್ತಾ ಅಥವಾ ಏನಾದರೂ ಕಂಡೀಷನ್ಸ್ ಅಪ್ಲೈ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಸಿಎಂ. ಯೋಜನೆಗಳು ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ
ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ